ತಿಂಗಳ ಯುದ್ಧಕ್ಕೆ ಹಿಂದೆ ತೆರೆ ಬೀಳುತ್ತಾ ಅನ್ನೋ ಪ್ರಶ್ನೆ. ಇರಾನ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕಲಾಗುತ್ತಾ ಅನ್ನೋದು ಕುತೂಹಲ. 107 ದಿನಗಳ ಅಮೆರಿಕ ಇರಾನ್ ಯುದ್ಧ ಇವತ್ತು ಅಂತ್ಯ ಆಗಬಹುದು ಅನ್ನುವಂತ ಒಂದು ನಿರೀಕ್ಷೆನೆ ಇಟ್ಕೊಳ್ಳಲಾಗಿದೆ. ಈ ನಿರೀಕ್ಷೆ ಯಾಕೆ ಅಂತಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಆ ಪೋಸ್ಟ್ ಅಲ್ಲಿ ಏನಂತ ಇದೆ ಅಂದ್ರೆ, ಶಾಂತಿ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕಲಾಗತ್ತೆ ಅಂತ ಟ್ರಂಪ್ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ಕುರಿತು ಪೋಸ್ಟ್ ಮಾಡಿರೋದು ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ ಅಮೆರಿಕದ ಸಂಬಂಧ ಹಿಂದಿಗಿಂತ ಉತ್ತಮವಾಗಿದೆ ಅಂತ ಇವ್ರು ಹೇಳ್ಕೊಳ್ತಾ ಇದ್ದಾರೆ. ಟ್ರಂಪ್ ಹೇಳ್ಕೊಳ್ತಾ ಇರೋದು ನಮ್ಮ ಸಂಬಂಧ ತುಂಬಾ ಚೆನ್ನಾಗಿದೆ, ಈ ಹಿಂದಿದ್ದಕ್ಕೆ ಹೋಲಿಸ್ಕೊಂಡ್ರೆ ಈಗಲೇ ಅತ್ಯುತ್ತಮವಾಗಿರೋದು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಇನ್ ಮುಂದೆ ಪರಮಾಣು ಶಸ್ತ್ರಾಸ್ತ್ರ ಬಯಸೋದಿಲ್ಲ, ಶಾಂತಿ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕೋದಕ್ಕೆ ನಿರ್ಧರಿಸಲಾಗಿದೆ. ಸಹಿ ಹಾಕಿದ ತಕ್ಷಣ ಹಾರ್ಮೋನ್ ಜಲಸಂಧಿ ಮುಕ್ತವಾಗುತ್ತೆ, ಅಲ್ಲಿಗೆಲ್ಲಾನು ಸರಿ ಹೋಗ್ಬಿಡುತ್ತೆ ಅನ್ನೋದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡೋದ್ರ ಮುಖಾಂತರವಾಗಿ ಹೇಳಿದ್ದಾರೆ. ಬಟ್ ಹೀಗಂತ ಹೇಳ್ಕೊಂಡೇ ಬರ್ತಾ ಇದಾರೆ, ಎಲ್ಲ ಸರಿ ಆಗ್ತಾ ಇದೆ, ಸರಿ ಹೋಗ್ಬಿಡ್ತು, ಇನ್ನೇನು ಒಪ್ಪಂದ ಆಗ್ಬಿಡತ್ತೆ, ಸಹಿ ಆಗ್ಬಿಡತ್ತೆ, ನಾವ್ ಹೇಳಿದಕ್ಕೆಲ್ಲ ಒಪ್ಕೊಂಡಿದ್ದಾರೆ, ನಮ್ಮ ಷರತ್ತುಗಳಿಗೆಲ್ಲ ಒಪ್ಕೊಂಡಿದ್ದಾರೆ ಅಂತ. ಇದು ಅಮೆರಿಕದ ವರ್ಷನ್, ಟ್ರಂಪ್ ಅವರ ವರ್ಷನ್. ಇದನ್ನ ನೋಡ್ತಾ ಇದ್ದಾಗ ಹಾಗಿದ್ರೆ ಇಷ್ಟು ತಿಂಗಳಾನುಗಟ್ಲೆಯಿಂದ ನಡ್ಕೊಂಡು ಬರ್ತಿತ್ತಲ್ಲ ಯುದ್ಧ, ಇದೆಲ್ಲದಕ್ಕೂ ಒಂದು ಅಂತ್ಯ ಹಾಡ್ತಾರ, ಇನ್ಮೇಲೆ ಏನು ಸಮಸ್ಯೆ ಆಗಲ್ವಾ, ನಿಟ್ಟುಸಿರು ಬಿಡ್ಬೋದಾ ನಾವು? ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆಯನ್ನ ಅನುಭವಿಸ್ತಾ ಇರೋದ್ರಿಂದ ಇವತ್ತೊಂದು ಸಹಿ ಆಗ್ಬಿಟ್ಟು ಒಪ್ಪಂದ ಆಯ್ತು ಅಂತಂದ್ರೆ ಮತ್ತೆ ಹಿಂದಿನ ತರದೇ ಹಾರ್ಮೋನ್ ಓಪನ್ ಆಯ್ತು ಅಂದ್ರೆ ಇನ್ನೇನು ಎಲ್ಲ ಹಿಂದಿನ ತರದೇ ವಾತಾವರಣ ಸೃಷ್ಟಿ ಆಗತ್ತೆ ಅಂತ ನಾವು ಅನ್ಕೊಳ್ತಾ ಇರೋದು. ಅದೇ ಇನ್ನೊಂದು ವರ್ಷನ್ ಇದೆ, ಅದು ಇರಾನ್ನ ವರ್ಷನ್, ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಹಾಗಿದ್ರೆ ಇರಾನ್ನ ವರ್ಷನ್ಗೇನು, ಅವ್ರು ಏನ್ ಹೇಳ್ತಿದ್ದಾರೆ? ಟ್ರಂಪ್ ಅವರು ಈ ಪೋಸ್ಟ್ ಅನ್ನ ಮಾಡಿರೋದಕ್ಕೆ ಅವರು ಕೂಡ ಸಮ್ಮತಿ ಕೊಡೋ ರೀತಿಯಲ್ಲೇ ಅಂದ್ರೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರಾ? ಎಲ್ಲ ಫೈನಲೈಸ್ ಆಗಿದ್ಯಾ? ಅವ್ರು ಹೇಳಿರೋ ಎಲ್ಲ ಷರತ್ತುಗಳಿಗೂ ಅಮೆರಿಕ ಒಪ್ಕೊಂಡಿದ್ಯಾ? ಅಮೆರಿಕ ಹೇಳ್ತಾ ಇರುವಂತ ಎಲ್ಲ ಷರತ್ತುಗಳಿಗೂ ಇರಾನ್ ಒಪ್ಕೊಂಡಿದ್ಯಾ? ಪ್ರಶ್ನೆ ಇದೆ. ಯಾಕಂದ್ರೆ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಇರಾನ್ ಇನ್ ಮುಂದೆ ಪರಮಾಣು ಶಸ್ತ್ರಾಸ್ತ್ರವನ್ನ ಬಯಸೋದಿಲ್ಲ, ಅಮೆರಿಕಕ್ಕೆ ಬೇಕಾಗಿದ್ದಿದ್ದೇ ಇದು, ಸೊ ಅದನ್ನ ಒಪ್ಕೊಬಿಟ್ಟಿದ್ದಾರೆ ಇರಾನ್ನವರು ಅನ್ನೋದನ್ನ ಅಮೆರಿಕ ಹೇಳ್ತಾ ಇರೋದು. ಆದ್ರೆ ಹಿಂದೆನೂ ಕೂಡ ಈ ಪರಮಾಣು ಶಸ್ತ್ರಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಯುದ್ಧಕ್ಕೋಸ್ಕರ ಅಂತ ಅಲ್ಲ, ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಪರಮಾಣು ಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಅಮೆರಿಕ ಹೇಳಿದಂತೆ ಎಲ್ಲಾ ರೀತಿಯಾದಂಥ ಸವಾಲುಗಳನ್ನ ಇರಾನ್ ಅವರು ಒಪ್ಕೊಂಡು ಇವತ್ತು ಅಂತಿಮವಾಗಿ ಓಕೆ ಅಂತ ಸೈನ್ ಹಾಕಕ್ ಬರ್ತಾರಾ ಅನ್ನೋದೇ ಪ್ರಶ್ನೆ ಇರೋದು. ಟ್ರಂಪ್ ಅವರ ಈ ಒಂದು ಪೋಸ್ಟ್ ಈ ರೀತಿಯಾಗಿ ಇಷ್ಟು ದಿನಗಳ ಕಾಲ ನಡ್ಕೊಂಡು ಬರ್ತಿದ್ದಂತ ಯುದ್ಧ ಕೊನೆಗಾಣತ್ತೆ, ಎಲ್ಲವೂ ಒಳ್ಳೇದಾಗತ್ತೆ, ಎಲ್ಲವೂ ಸರಿ ಹೋಗುತ್ತೆ, ನಾನೆಲ್ಲ ನಿಲ್ಲಿಸ್ಬಿಟ್ಟೆ, ನನ್ನಿಂದ ಒಪ್ಪಂದ ಆಯ್ತು, ನಾನಿಲ್ಲ ಅಂತಂದಿದ್ರೆ ಜಾಗತಿಕವಾಗಿ ಎಲ್ರೂ ಸಮಸ್ಯೆನ ಎದುರಿಸಬೇಕಾಗಿತ್ತು, ಈ ಥರದ್ದು ಏನು ಹೇಳ್ತಾ ಇದ್ರು ಅದೆಲ್ಲವೂ ಮತ್ತೆ ಮುಂದುವರಿಯಲಿದೆ ಅಂತ. ಬಟ್ ಟ್ರಂಪ್ ಸುಳ್ಳು